ಈ ಬಾನು ಮುಷ್ತಾಕ್ರವರನ್ನು ಸರ್ಕಾರ ಆಹ್ವಾನ ಮಾಡಿದೆ. ಬಾನು ಮುಷ್ತಾಕ್ರವರ ಹಾರ್ಟ್ ಲ್ಯಾಂಪ್ ಅನ್ನುವಂಥ ಕೃತಿಗೆ ಬೂಕರ್ ಪ್ರಶಸ್ತಿಯು ಬಂದಿದೆ. ಅದಕ್ಕೆ ಇಡೀ ದೇಶವೇ ಸಂಭ್ರಮ ಪಟ್ಟಿದೆ. ಅದರಲ್ಲೂ ಕನ್ನಡಿಗರಾಗಿ ನಾವೆಲ್ಲ ತುಂಬ ಸಂತೋಷವನ್ನು ಪಟ್ಟಿದ್ದೇವೆ. ಯಾವ ಮಸೀದಿಯ ಮುಲ್ಲಗಳು ಸಂತೋಷಪಟ್ಟರೋ ಇಲ್ಲೋ ಗೊತ್ತಿಲ್ಲ, ಆದರೆ ಎಲ್ಲ ಹಿಂದೂ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು, ಕನ್ನಡ ಪ್ರೇಮಿಗಳು ನಾವೆಲ್ಲ ಅಪಾರವಾಗಿ ಸಂತೋಷಪಟ್ಟಿದ್ದೀವಿ. ಆದರೆ ಅವರನ್ನು ಸರ್ಕಾರ ಏಕಾಏಕಿ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದೆ. ಇಲ್ಲಿ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದರಲ್ಲಿ ನಮ್ಮ ಯಾವುದೇ ತಕರಾರಿಲ್ಲ. 2017ರಲ್ಲಿ ನಿಸಾರ್ ಅಹಮದ್ ಅವ್ರನ್ನು ಸರ್ಕಾರ ಉದ್ಘಾಟನೆ ಕರೆದಿತ್ತು, ಉದ್ಘಾಟನೆ ಮಾಡಿದ್ರು. ನಾವೆಲ್ಲರ ತುಂಬು ಹೃದಯದಿಂದ ಅವರು ಸ್ವಾಗತ ಮಾಡಿದ್ವಿ. ಯಾಕಂದರೆ ಅವರೊಬ್ಬ ಅತ್ಯಂತ ಜಾತ್ಯತೀತ ವ್ಯಕ್ತಿ, ಯಾವುದೇ ಹಿಂದೂ ಅಥವಾ ಮುಸ್ಲಿಂ ಅನ್ನುವ ಭೇದ ಭಾವ ಇಲ್ಲದೆ ಈ ನಾಡಿಗೆ ಕೊಡುಗೆ ಕೊಟ್ಟಂಥ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ. ಆದರೆ ಬಾನು ಮುಷ್ತಾಕ್ರವರ ಬಗ್ಗೆ ನಮ್ಮದು ಅಪಸ್ವರ ಏನು ಅಂತಂದರೆ, ತಾವೆಲ್ಲ ನೋಡಿರ್ಬೋದು, ತಾವೆಲ್ಲ ವಿಡಿಯೋ ನೋಡಿದಿರಿ. 2023ರಲ್ಲಿ ಅವರೊಂದು ಭಾಷಣ ಮಾಡಬೇಕಿದ್ರೆ ಭುವನೇಶ್ವರಿಯನ್ನು ಒಂದು ರೀತಿ ಇಸ್ಲಾಮಿನ ವಿರೋಧಿ, ಮುಸ್ಲಿಂ ವಿರೋಧಿ ಅನ್ನುವ ರೀತಿ ಮಾತಾಡ್ತಾರೆ. ನೀವು ಕನ್ನಡವನ್ನು ಭುವನೇಶ್ವರಿ ಮಾಡಿ ಮಂದಸ್ಮಿತದಲ್ಲಿ ಕೂರಿಸ್ಬಿಟ್ರಿ, ಧ್ವಜವನ್ನು ನೀವು ಅರಿಶಿಣ ಕುಂಕುಮವಾಗಿ ಮಾಡಿಬಿಟ್ರಿ, ಅಲ್ಪಸಂಖ್ಯಾತಳಾಗಿ ನಾನು ಎಲ್ಲಿ ನಿಲ್ಲಬೇಕು, ನನ್ನನ್ನು ಹೊರಗಾಕ್ಲಿಕ್ಕೆ ನೀವು ಇದು ಮಾಡಿದ್ದೀರಿ ಅನ್ನುವಂಥ ಒಂದು ಮತಾಂಧತೆಯ ಒಂದು ಸಂದೇಶವನ್ನು ಕೊಟ್ಟಿರುವಂಥ ಒಬ್ಬ ಮತಾಂಧ ವ್ಯಕ್ತಿ ಬಾನು ಮುಷ್ತಾಕ್ರವರು. ನಮ್ಮ ದಸರಾ ಹಬ್ಬ ಏನಿದೆ ಅದು ಸಾಮಾನ್ಯ ಊರಿನ ಜಾತ್ರೆ ರೀತಿ ಅಲ್ಲ. 9 ದಿನಗಳ ಕಾಲ ಅತ್ಯಂತ ಅದನ್ನು ಶಾಸ್ತ್ರಬದ್ಧವಾಗಿ ನವದುರ್ಗಿಯನ್ನು ಪೂಜೆ ಮಾಡಿ ಚಾಮುಂಡಿ ದೇವಿಯ ಆ ವಿಗ್ರಹವನ್ನು ಯಾವಾಗ ಮೇಲೆ ಕೂರಿಸಬೇಕು ಅನ್ನಲಿಕ್ಕೂ ಮುಹೂರ್ತ ನೋಡ್ತಾರೆ. ಅಂದರೆ ಅತ್ಯಂತ ಶಾಸ್ತ್ರಬದ್ಧವಾಗಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಾಕಷ್ಟು ಮುಸಲ್ಮಾನ್ ಸಮಾಜದಲ್ಲಿ ಬೇರೆ ತುಂಬ ಜನ ಇದ್ರು, ಕರಿಬೋದಾಗಿತ್ತು. ಆದರೆ ಇವರನ್ನು ಕರೆದಿರುವಂಥದ್ದು ಅತ್ಯಂತ ಖಂಡನೀಯ. ಆಯಿತು, ಕರೀತಾರೆ, ಸಂತೋಷ. ಆದರೆ ಕನ್ನಡದ ಬಗ್ಗೆ ಇವರು ಇಟ್ಕೊಂಡಿರುವಂಥ, ಭುವನೇಶ್ವರಿ ಬಗ್ಗೆ ಇವರು ಇಟ್ಕೊಂಡಿರುವಂಥ, ಕನ್ನಡದ ಧ್ವಜದ ಬಗ್ಗೆ ಇಟ್ಕೊಂಡಿರುವಂಥ ಈ ಒಂದು ಮಾನಸಿಕತೆ ಏನಿದೆ ಅದಕ್ಕೆ ಇವರು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಿಲ್ಲ ಅಂತಾದರೆ ಇವರಿಗೆ ಅದನ್ನು ಉದ್ಘಾಟನೆ ಮಾಡುವ ಯಾವ ಹಕ್ಕೂ ಇಲ್ಲ. ಅದೇ ರೀತಿ ರಾಜ್ಯ ಸರ್ಕಾರ ಪದೇ ಪದೇ ಹಿಂದೂಗಳ ಭಾವನೆಗಳನ್ನು ಧಕ್ಕೆ ತರುವಂಥ ಕೆಲಸ ಮಾಡ್ತಾನೆ ಇದೆ. ಹಿಂದೂಗಳಿಗೆ ಮಾತ್ರ ಜಾತ್ಯತೀತ ಪಾಠ. ಇವ್ರಿಗೆ ತಾಕತ್ತಿದ್ರೆ ಸರ್ಕಾರದ ಸುಮಾರು 150 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ರಾಜ್ಯ ಸರ್ಕಾರ ಅಜ್ಯಾತಿಕರಿಗೆ. ಅವರ ಬ್ಯಾಚ್ ಬೈ ಬ್ಯಾಚ್ ಕಳಿಸ್ಕೊಡುತ್ತೆ. ಅದರ ಉದ್ಘಾಟನೆಗೆ ನಮ್ಮ ಹಿಂದೂ ಸಮಾಜದ ಯಾರಾದರೂ ಸ್ವಾಮೀಜಿಯನ್ನು ಮುಖಂಡರನ್ನು ಕರೀಲಿ, ಅಥವಾ ನಮ್ಮ ಹಿಂದೂ ಸಮಾಜದ ಯಾರು ಸಾಹಿತಿಯನ್ನು ಕರೀಲಿ, ಅವರ ಮುಖಾಂತರ ಮಾಡಿಸ್ಲಿ. ನಮಗೆ ಮಾತ್ರ ಜಾತ್ಯತೀತ ಪಾಠ, ಅವರಿಗೆ ಯಾವ ಪಾಠವೂ ಇಲ್ಲ. ಇದನ್ನು ಬಜರಂಗ ಸೇನೆ ಖಂಡಿಸ್ತಾ ಇದೆ. ಮುಂದಿನ ತಿಂಗಳು ಮಧ್ಯದಲ್ಲಿ ನಾವು ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಬಜರಂಗ ಸೇನೆ ವತಿಯಿಂದ 100 ಜನ ಒಂದು ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮುಖಾಂತರ ಹೋಗಿ ಮೆಟ್ಟಲ್ ಮುಖಾಂತರ ನಾವು ದೇವಿಯ ದರ್ಶನ ಮಾಡಿಕೊಂಡು ನಮ್ಮ ಪ್ರತಿಭಟನೆಯನ್ನು ನಾವು ವ್ಯಕ್ತಪಡಿಸೋರಿದ್ದೀವಿ. ಹಾಗಾಗಿ ಈಗಲಾದರೂ ಬಾನು ಮುಷ್ತಾಕ್ರವರು ಕನ್ನಡದ ಬಗ್ಗೆ ಆಡಿರುವಂಥ ಈ ಮಾತನ್ನು, ಭುವನೇಶ್ವರ ಬಗ್ಗೆ ಆಡಿರುವಂಥ ಮಾತನ್ನು ಅವರು ಕ್ಷಮೆ ಕೇಳಲೇಬೇಕು. ಅದಲ್ಲದೆ ಈಗ ಅವರು ಸಣ್ಣ ಸ್ವರವನ್ನು ಬದಲಾಯಿಸಿದ್ದಾರೆ. ನನಗೆ ಚಾಮುಂಡಿಯ ಮೇಲೆ ಗೌರವ ಇದೆ ಅಂತ. ತಾಯಿ, ನಿಮಗೆ ಗೌರವ ನಮ್ಗೆ ಬೇಕಾಗಿಲ್ಲ, ಭಕ್ತಿ ಬೇಕು. ದೇವರ ಬಗ್ಗೆ ಭಕ್ತಿ ಬೇಕು, ವ್ಯಕ್ತಿಗಳ ಬಗ್ಗೆ ಗೌರವ ಇಟ್ಕೊಳ್ಬೇಕು. ಆ ದೇವರ ಬಗ್ಗೆ ಗೌರವ ಭಕ್ತಿ ಇರಬೇಕು. ಹಾಗಾಗಿ ನನಗೆ ಚಾಮುಂಡಿಯ ಮೇಲೆ ಭಕ್ತಿ ಇದೆ ಅನ್ನುವಂಥ ಮಾತನಾದರೂ ಹೇಳಬೇಕು. ಅದು ಯಾವುದನ್ನೂ ಹೇಳದೇ ಇರುವಂಥ ಒಂದು ದುರಹಂಕಾರದ ವರ್ತನೆ ತೋರಿಸ್ತಾ ಇದ್ದಾರೆ. ಅದನ್ನು ಬಜರಂಗ ಸೇನೆ ಖಂಡಿಸ್ತಾ ಇದೆ.